ನಾನ್ ಮುಂದಿನ ಸಾರಿ ನಿಮ್ಮನ್ ಭೇಟಿ ಮಾಡೋದಿಕ್ ಬರ್ತೀನಿ. ಆಗ ನಾನ್ ಪೂರ್ತಿ ಬದಲಾವಣೆ ನೀವೇ ನೋಡ್ತೀರಾ. ಮತ್ತಿಲ್ ನೋಡು, ಏಕಾದಶಿಗೆ ಪಂಡ್ರಾಪುರಕ್ಕೆ ಹೋಗು, ಚಂದ್ರಭಾಗದಲ್ಲಿ ಸ್ನಾನ ಮಾಡು, ವಿಠಲನ ರುಕ್ಮಿಣಿ ಮಾತೆಯ ಚರಣಕ್ಕೆ ನಮಸ್ಕಾರ ಮಾಡು. ಹಾ, ಏನ್ರೋ, ನಾವಿನ್ನೂ ನಡ್ಕೊಂಡು ಹೋಗ್ತಾನೆ ಇದೀವಿ. ಚಂದುಲಾಲ್ ಹೊಲ ಎಲ್ಲಿದೆ? ಅಯ್ಯೋ, ಏನಾದ್ರೂ ಹೇಳಿ. ಅಯ್ಯೋ, ಎಲ್ಲಿ ಹೋದ್ರು ಎಲ್ರು? ಯಾರು ಕಾಣ್ತಿಲ್ಲ. ಅಯ್ಯೋ, ಎಲ್ಲಿ ಹೋದ್ರು ನೀವು? ನಾನೀಗ ಏನ್ ಮಾಡ್ಲಿ ಏನು ಗೊತ್ತಾಗ್ತಿಲ್ವಲ್ಲ. ಅರೇ, ಎಲ್ಲಿ ಹೋದ್ರಿ ನೀವೆಲ್ಲ? ಅರೇ ಕಿಶನ್, ಹೇ ಗಣಪ, ಹೇ ಬಂಡ್ರೋ ಬೇಗ. ನಾನು ಎಲ್ಲಿ ಬಂದಿದ್ದೀನಿ ಈಗ? ಈ ಜಾಗ ಕೂಡ ಪರಿಚಯ ತರ ಕಾಣ್ತಿಲ್ಲ. ಎಲ್ಲಿದ್ದೀರಾ ಎಲ್ರು? ಬಂಡ್ರೋ. ಮಾಮಾ, ಓ ಮಾಮಾ, ಮಾಮಾ. ಮಾಮ, ಈ ಮನುಷ್ಯ ನೆನೆ ಇಲ್ಲಿಗೆ ಬಂದಿದ್ದ ಅಲ್ವಾ? ಈಗ ಇವನಿಗೆ ಏನಾಯ್ತು ಹೀಗೆ ಕಿರ್ಚೋದಕ್ಕೆ? ಹೌದು ಮಾಮ, ತುಂಬಾ ಸೊಪ್ಪಿನಿಂದ ಮಾತಾಡ್ತಾ ಇದ್ದ. ಓ ಮಾಮಾ, ಮಾಮಾ, ಮಾಮ ದಯವಿಟ್ಟು ನನ್ನ ಕ್ಷಮಿಸಿ ಮಾಮ. ಮಾಮ, ನನ್ನಿಂದ ತಪ್ಪಾಯ್ತು ಮಾಮ. ಮಾಮ, ನಾನು ನಿಮ್ಗೆ ಆಡ್ಬಾರ್ದು ಮಾತೆಲ್ಲ ಆಡ್ಬಿಟ್ಟೆ ಮಾಮ. ಮಾಮ, ನನಗೆ ನಿಮ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಮಾಮ. ಹೇ ಮುಠಾಳ, ಆಯ್ತಾ ನಿಂದು ರಾತ್ರಿ ಇಡೀ ಅಲ್ದಾಡಿದ್ದು? ಹೌದು ಮಾಮ. ಏನಪ್ಪ, ಆ ದೇವ್ರು ನಿನಗೆ ಆ ಬಾಯಿ ಕೊಟ್ಟಿದ್ದಾನಲ್ವಾ, ಆ ಬಾಯಿ ಬಿಟ್ಟು ಸ್ವಲ್ಪ ಹೇಳು ನೋಡೋಣ, ರಾತ್ರಿ ಎಲ್ಲೆಲ್ಲ ಅಲ್ದಾಡ್ದೆ ಅಂತ. ಮಾಮ, ಏನ್ ಹೇಳಿ ಮಾಮ, ರಾತ್ರಿ ಏನಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಅಯ್ಯೋ, ನಾನು ಎಲ್ಲಿಯೇ ಹೋದ್ರು ವಾಪಸ್ ಸುತ್ತಾಡಿ ಅಲ್ಲಿಗೆ ಬರ್ತಾ ಇದ್ದೆ ಮಾಮ. ನನ್ ಜೊತೆ ಕೆಲವು ಜನ ಇದ್ರಲ್ಲ ಮಾಮ, ಅವ್ರು ಕೂಡ ಎಲ್ಲಿ ಹೋದ್ರು ಅಂತ ಗೊತ್ತೇ ಆಗ್ಲಿಲ್ಲ ಮಾಮ. ತುಂಬಾ ದೊಡ್ಡ ಗೊಂದಲ ಆಗೋಯ್ತು ನೆನ್ನೆ ರಾತ್ರಿ. ನನ್ನ ಕುರಿಗಳನ್ನ ಕದಿಬೇಕು ಅಂದ್ಕೊಂಡಿದ್ದೆ ಅಲ್ವಾ ನೀನು? ಹೌದು ಮಾಮ, ತುಂಬಾ ಪಾಪ ಮಾಡ್ತಾ ಇದ್ದೆ ನಾನು. ಆಯ್ತಲ್ವಾ, ನನ್ನ ಕುರಿಗಳ ಮೇಲೆ ಕಣ್ಣು ಹಾಕಿದ್ರೆ ಏನಾಗುತ್ತೆ ಅಂತ ಇನ್ ಮುಂದೆ ಚೆನ್ನಾಗಿ ನೆನಪಲ್ಲಿಟ್ಕೋ. ನಾನು ಒಂದೇ ಒಂದು ಕುರಿ ಕಡೆ ನೀನ್ ಕಣ್ಣೆತ್ ನೋಡ್ದೆ ಅಂತಂದ್ರೆ ಆಗ ನೋಡ್ ನಾನು ಏನ್ ಮಾಡ್ತೀನಿ ಅಂತ. ಇನ್ ಮುಂದೆ ಈ ತರ ತಪ್ಪು ನನ್ನಿಂದ ಆಗಲ್ಲ ಮಾಮ. ಬರೀ ನನ್ನ ಕುರಿಗಳು ಮಾತ್ರ ಅಲ್ಲ, ಯಾರ ಜಾನುವಾರುಗಳಿಗೂ ಕೈ ಹಾಕೋ ಆಗಿಲ್ಲ ಇನ್ ಮುಂದೆ. ಹೌದು ಮಾಮ, ಇವತ್ತಿನಿಂದ ಎಲ್ಲಾ ಕೆಟ್ಟ ಕೆಲಸ ಬಿಡ್ತೀನಿ ಮಾಮ. ಸುಮ್ನೆ ಹೇಳ್ತಾ ಇದೀಯಾ ಅಥವಾ ನಿಜ ಹೇಳ್ತಾ ಇದೀಯಾ? ನಿಜಾನೇ ಹೇಳ್ತಾ ಇದೀನಿ ನಾನು. ಒಂದ್ ಕೆಲ್ಸ ಮಾಡು, ಇಲ್ಲಿ ಸುತ್ತಮುತ್ತ ಕಸ ಗುಡ್ಸು ಬಾ. ಏನಪ್ಪ ಮಾಮ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಬಾ 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 ಬಾ, ತಡ ಮಾಡ್ಬೇಡ, ಕಸ ಗುಡ್ಸು. ರಾತ್ರಿ ಇಡೀ ಪಾಪ ಮಾಡಿದ್ಯಲ್ವಾ, ಇದರಿಂದ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತೆ ನೋಡು. ಬೇಗ ಬೇಗ ಗುಡ್ಸು, ಕಸ ಗುಡ್ಸು. ಮಾಡು ಅಂತಿದ್ದೀನಲ್ವಾ. ಸರಿ ಆಯ್ತು ಮಾಮ. ಇದೇ ತರ ನನ್ನ ಬಾಲ್ಯದಲ್ಲಿ ಕೂಡ ಆಗಿತ್ತು. ಯಾವ್ಯಾವ್ದೋ ಘಟನೆಗಳು ಮತ್ತೆ ಮತ್ತೆ ಆಗುತ್ತೆ. ಏನ್ರಪ್ಪ, ಯಾರು ನೀವು? ನಾವ್ ಯಾರು ನಿನ್ಗೆ ಹೇಳ್ತೀವಿ ಆಮೇಲೆ, ಆದ್ರೆ ನೀನ್ ಯಾರು ಅಂತ ಮೊದಲು ನನಗೆ ಹೇಳು, ಅಥವಾ ನಾನೇ ಹೇಳ? ನಾನು ಹೀಗೆ ಬಂದಿದ್ದೆ ಪಕ್ಕದೂರಿಂದ. ಯಾವಾಗ ಬಂದಿದ್ದೆ? ನಿನ್ನೆ ರಾತ್ರಿ. ಓ ಹೌದಾ? ಏನಪ್ಪ
ನೀನು ಕಳ್ತನ ಮಾಡಕ್ ಬಂದಿದ್ಯ ಇಲ್ಲಿಗೆ? ಇಲ್ಲ ಕಣಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಸುಮ್ನೆ ಬಂದಿದ್ದೆ. ಹಾಗಾದ್ರೆ ಅಷ್ಟು ದೂರದಿಂದ ರಾತ್ರಿ ಇಡೀ ಸುಮ್ನೆ ಬಂದಿದ್ಯಾ ಇಲ್ಲಿಗೆ? ಇಲ್ಲ ಇಲ್ಲ, ಕೆಲ್ಸ ಇತ್ತು ನನ್ಗೆ. ಅದು ಈ ಕಾಡಲ್ಲಿ, ಅದು ಕೂಡ ರಾತ್ರಿ ಹೊತ್ತಲ್ಲಿ. ನಿಜನೇ ಹೇಳ್ತಾ ಇದ್ದೀನಿ. ಇಲ್ಲೋಡು, ಅದೇನು ಅಂತ ನಿಜ ಹೇಳು ನನಗೆ. ನಾನು ಇಲ್ಲಿಗೆ ಸುಮ್ನೆ ಬಂದಿದ್ದೆ, ಆದ್ರೆ ವಾಪಸ್ ಹೋಗೋದಕ್ಕೆ ನನಗೆ ದಾರಿ ಗೊತ್ತಾಗ್ತಿಲ್ಲ. ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ಸಾಕು. ಸುಮ್ನೆ ಏನೇನೋ ಹೇಳ್ತಾ ಇದ್ದೀರಾ ನೀವು. ಅಯ್ಯೋ ಮಾರಯ್ಯ, ಅದ್ರಲ್ಲಿ ಏನಿದೆ ಅಂತದ್ದು? ವಾಪಸ್ ಹೋಗೋ ದಾರಿ ಕಾಣಿಸ್ತಿಲ್ವ ನಿಂಗೆ? ಅಷ್ಟೇ ತಾನೇ, ನಾನು ಹೇಳ್ತೀನಿ ನೋಡು. ಇಲ್ಲಿ ನೋಡು, ಇಲ್ಲಿ. ಅಯ್ಯೋ, ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ? ಮೊದಲು ಇವರಿಂದ ತಿಳ್ಕೊಳ್ಳೋಣ, ಇವ್ರು ಇಲ್ಲಿಗೆ ಯಾಕೆ ಬಂದ ಅಂತ. ಅಲ್ಲಪ್ಪ, ಮೊದಲು ನಿನ್ ಬಾಯಿಂದ ನೀನೇ ಹೇಳು, ರಾತ್ರಿ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ನೀನ್ ಬಂದಿದೆ ಅಂತ. ಯಾಕೆ ಬಂದಿದೆ ಅಂತ ಹೇಳಿದ್ರೆ ಮಾತ್ರ ನಿನ್ನ ಬಿಡ್ತೀನಿ. ಹೇಳಿಲ್ಲ ಅಂದ್ರೆ ವಾಪಸ್ ಹೋಗೋ ದಾರಿ ಅಂತೂ ನಿಂಗೆ ಸಿಗಲ್ಲ ನೋಡು. ಹೇಳಿ, ನಾನು ಸುಮ್ನೆ ಬಂದಿದ್ದೆ ಅಂತ. ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ನಾನು. ನೀನ್ ಇಲ್ಲಿಗೆ ಯಾಕೆ ಬಂದಿದೆ? ಕಳ್ತನ ಮಾಡೋದಕ್ಕೆ, ಹೊಡೆ ಮಾಡೋದಕ್ಕೆ ಬಂದಿದೆ ಅಂತ ಹೇಳು. ನಿನ್ಗೆ ಹೇಗೆ ಗೊತ್ತು? ನನಗೆಲ್ಲ ಗೊತ್ತು. ನಿಜ ಅನ್ನೋದನ್ನ ಒಪ್ಕೋ. ನಾನು ಕೈ ಮುಗಿತೀನಿ, ನನ್ನನ್ನು ಹೋಗೋದಕ್ಕೆ ಬಿಡು. ನನ್ನ ಜೊತೆ ಇದ್ದವ್ರು ಕೂಡ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಹುಡುಕಿ ಸುಸ್ತಾಗಿ ಹೋಗಿದ್ದೀನಿ, ಆದ್ರೆ ಇನ್ನೂ ಅವ್ರು ಸಿಕ್ಕಿಲ್ಲ. ಅಯ್ಯೋ, ಆದ್ರೆ ಅವ್ರು ನಿನ್ನನ್ನು ಹೇಗ್ ಬಿಟ್ಟೋದ್ರು? ಅಯ್ಯೋ ಮಾರಾಯ, ಅವರೆಲ್ಲೋ ತಪ್ಪಿಸ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈಗ್ಲಾದ್ರೂ ನಿಜ ಏನು ಅಂತ ಹೇಳು ನೀನು. ಸುತ್ತಿ ಸುತ್ತಿ ಒಂದೇ ಜಾಗಕ್ಕೆ ಬರ್ತಾ ಇದೀವಿ. ಭ್ರಮೆ ಆಗ್ತಾ ಇದೆ ನನಗೆ. ಭ್ರಮೆ ಅಲ್ಲ, ಮಾಡಿರೋ ಕರ್ಮದ ಫಲ ಇದು. ನಿನಗೆ ಅನಿಸ್ಬೋದು ನಮಗೇನು ಗೊತ್ತಾಗಲ್ಲ ಅಂತ, ಆದ್ರೆ ನೀನ್ ಅನ್ಕೊಂಡಂಗ ಮೊದಲು ಸತ್ಯ ಹೇಳು, ಕಳ್ತನ ಮಾಡಕ್ ಬಂದಿದ್ಯಾ ಇಲ್ವಾ ಅಂತ. ಹೌದು, ಚಂದುಲಾಲನ್ ಹೊಲದಲ್ಲಿ ಕಳ್ತನ ಮಾಡೋದಕ್ಕೆ ಅಂತ ಬಂದ್ವಿ. ಅವನ್ ಮನೇಲಿ ಕೂಡ ಕಳ್ತನ ಮಾಡೋರಿದ್ವಿ, ಅದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ವಿ. ಆದ್ರೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ಇಡೀ ಇಲ್ಲೇ ಸುತ್ತಾಡ್ತಾ ಇದೀವಿ. ಇವಾಗ ಹೆಂಗ್ ನಿಜ ಹೇಳ್ದೆ? ತಪ್ಪಾಯ್ತು ಕಣಪ್ಪ, ಆದ್ರೆ ನಮ್ಗಿಲ್ಲಿಂದ ಹೋಗೋದು. ಮೊದಲು ನನ್ಗೆ ಹೇಳು ನೀನು, ಇನ್ಮೇಲೆ ಕಳ್ತನ ಮಾಡೋದಿಲ್ಲ ಅಂತ. ಸರಿ, ನಾನು ಇನ್ಮೇಲೆ ಯಾವತ್ತೂ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರೆ ನನ್ನಷ್ಟು ಕೆಟ್ಟವರಂತೂ ಬೇರೆ ಯಾರು ಇರಲ್ಲ. ಏನು? ಇಲ್ಲಿ ಮಾತ್ರ ಅಲ್ಲ, ಇನ್ ಯಾವ ಊರಲ್ಲೂ ಕಳ್ತನ ಮಾಡಲ್ಲ. ನಾನು ಇಲ್ಲಿಂದ ಹೋಗೋದಕ್ ಬಿಡು. ಹೋಗು, ಇಲ್ಲಿಂದ ಹೋಗು, ನಿನಗ್ ದಾರಿ ಸಿಗುತ್ತೆ. ಹೇಗ್ ಅರ್ಥ ಆಯ್ತು ಬಾಳು ನಿಂಗೆ ಇವನು ಕಳ್ಳನೇ ಅಂತ? ಅಯ್ಯೋ, ಅವರೆಲ್ಲ ರಾತ್ರಿ ಇಡೀ ಇಲ್ಲೇ ಇದ್ರು ಅನ್ನೋದು ನನಗೆ ಗೊತ್ತಿತ್ತು. ಮಾಮ, ಏನಪ್ಪ, ಏನಾಯ್ತು? ನೀವು ಹೇಳಿದ ಎಲ್ಲಾ ಕೆಲ್ಸನೂ ಮಾಡಿದೀನಿ ಮಾಮ. ಹೌದಾ? ಸರಿ, ಮತ್ತೆ ಈಗ ಮನೆ ಹೋಗ್ಲಾ ನಾನು ಮಾಮ? ಮನೆಗೆ ಹೋಗ್ಬೇಕು ಅಂತೀಯ ಈಗ? ಹಾಗೆಲ್ಲೇನಿಲ್ಲ, ನೀವ್ ಹೇಳ್ತೀರಾ ಅಂದ್ರೆ ಇಲ್ಲೇ ಇರ್ತೀನಿ ಮಾಮ. ಇಲ್ಲ, ಬೇಡ. ಆಯ್ತಲ್ವಾ ಜಾಗದಲ್ಲಿ ನೀನ್ ಮಾಡಿದ ಸೇವೆ. ಹಾ, ಹೋಗಪ್ಪ, ನೀನು ಹೋಗ್, ಮನೆಗೆ ಹೋಗು. ಸರಿ. ಮತ್ತಿಲ್ ನೋಡು, ಇನ್ನು ಮುಂದೆ ಇಂತಹ ಕೆಟ್ಟ ಕೆಲಸ ಎಲ್ಲ ಬಿಟ್ಬಿಡು, ಆಯ್ತಾ? ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಬದುಕೋದನ್ನ ಕಲಿ. ಅರ್ಥ ಆಗ್ತಾ ಇದೆಯಾ? ಹೌದು ಮಾಮ, ನಾನ್ ಮುಂದಿನ ಸಾರಿ ನಿಮ್ಮನ್ನ ಭೇಟಿ ಮಾಡೋದಿಕ್ ಬರ್ತೀನಿ. ಆಗ ನಾನ್ ಪೂರ್ತಿ ಬದಲಾವಣೆ ನೀವೇ ನೋಡ್ತೀರಾ. ಮತ್ತಿಲ್ ನೋಡು, ಏಕಾದಶಿಗೆ ಪಂಡ್ರಾಪುರಕ್ಕೆ ಹೋಗು, ಚಂದ್ರಭಾಗದಲ್ಲಿ ಸ್ನಾನ ಮಾಡು, ವಿಠಲನ ರುಕ್ಮಿಣಿ ಮಾತೆಯ ಚರಣಕ್ಕೆ ನಮಸ್ಕಾರ ಮಾಡು. ಹಾ, ಒಳ್ಳೆ ರೀತಿಯಿಂದ ಜೀವನ ಮಾಡಕ್ ಶುರು ಮಾಡು. ಈ ಕೆಟ್ಟ ಕೆಲಸ ಎಲ್ಲ ಬಿಟ್ಬಿಡು. ಬರ್ತೀನಿ ಮಾಮ. ಹೋಗು. ದತ್ತು, ಚಂದು,
ಅರೆ ಏನಪ್ಪ, ನಾವು ಆ ಗುರುಗಳ ಹತ್ರ ಹೋಗ್ಬೇಕಿತ್ತು ಅಲ್ವಾ? ಮಾಮ ಯಾವಾಗ ಹೋಗ್ಬೇಕಾಗದ್ರೆ? ನನಗೆ ಅನ್ಸುತ್ತೆ ಈಗಲೇ ಹೊರಡಬೇಕು ಅಂತ. ಪ್ರತಿ ವರ್ಷ ಹೋಗ್ತೀವಿ ನಾವು ಹತ್ರ. ಈ ವರ್ಷ ಹೋಗ್ಲಿಲ್ವಲ್ಲ, ಹೋಗ್ ಬರೋಣ ಅನ್ಕೊಂಡಿದ್ದೀನಿ. ಏನು ಮತ್ತಿಲ್ ನೋಡಿ, ಜಾಗದಲ್ಲಿನ ಕೆಲಸಗಳೆಲ್ಲ ಆಗಿದೆ ಅಂತ ಆದ್ರೆ ಈ ಕುರಿಗಳು ಹಸುಗಳು ಇಲ್ಲೇ ಇರ್ಲಿ, ಇವರು ಅವುಗಳನ್ನ ನೋಡ್ಕೋತಾರೆ. ನಾವು ಬೇಗನೆ ಹೋಗ್ಬಿಟ್ಟು ಬರೋಣ. ಮಾಮ ನೀವು ಹೇಗೆ ಹೇಳ್ತಿರೋ ಹಾಗೆ. ನಡೀರಿ. ಅರೇ ಏನ್ರಪ್ಪ, ಸ್ವಲ್ಪ ಕುರಿಗಳು ಹಸುಗಳ ಕಡೆ ಗಮನ ಕೊಡಿ. ಜಾಗದ ಕಡೆ ಗಮನ ಇರ್ಲಿ. ಯಾರಾದ್ರೂ ಈ ಕಡೆ ಬರ್ತಾರ ಅಂತ ನೋಡಿ. ಯಾರು ಇಲ್ಲಿ ಇರೋದಕ್ಕೆ ತಯಾರಿರ್ತಾರೋ ಅವ್ರು ಇರ್ಲಿ, ಯಾರು ಹೋಗ್ಬೇಕು ಅಂತಾರೋ ಅವ್ರು ಹೋಗ್ಲಿ. ನಾವು ಬೇಗನೆ ಹೋಗಿ ವಾಪಸ್ ಬರ್ತೀವಿ. ನಡೀರೋ. ಗುರುಜಿ, ಅರೆ ಓ ಗುರುಜಿ, ಇದೆಯೇನಪ್ಪ ಮನೆಯಲ್ಲಿ? ಅಯ್ಯೋ, ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ ನಾನು. ಮಾಮ ನೀವು? ಇರಿ, ಮೊದಲು ನಿಮ್ ಪೂಜೆ ಮಾಡ್ತೀನಿ, ಆಮೇಲೆ ಒಳಗಡೆ ಹೋಗೋಣ.